ಕ್ರಿಕೆಟ್ನ ಹಬ್ಬ ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳಬೇಕು. ಹೌದು, ಎಲ್ಲ ತಂಡಗಳು ಈಗ ಸೆಣಸಾಡಲು ರೆಡಿಯಾಗಿದೆ ಅಂತಲೇ ಹೇಳಬೇಕು. ಅದರಲ್ಲೂ ನಮ್ಮ ಟೀಮ್ ಇಂಡಿಯಾ ಈ ಬಾರಿಯೂ ಕೂಡ ಎಲ್ಲ ತಂಡಗಳಿಗಿಂತ ಫೇವರೇಟ್ ಅಂದರೆ ತಪ್ಪಾಗಲ್ಲ. ಹೌದು, ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲ ಪಂದ್ಯಗಳನ್ನು ಗೆದ್ದು ಫೈನಲ್ಗೆ ತಲುಪಲಿ ಎಂದು ಭಾರತದ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ರೆಡಿಯಾಗಿದ್ದಾರೆ. ಹೌದು, ಭಾರತ ತಂಡವು ಈಗಾಗಲೇ ಗ್ರೂಪ್ ಎ ನ ಭಾಗದಲ್ಲಿ ಇದೆ. ಸೊ ಅದರಲ್ಲಿ ಪಾಕಿಸ್ತಾನ ತಂಡ ಕೂಡ ಗ್ರೂಪ್ ಎ ಯಲ್ಲಿ ಬರುತ್ತೆ ಮತ್ತು ನ್ಯೂಜಿಲೆಂಡ್ ಕೂಡ ಬರುತ್ತೆ ಅಂತಲೇ ಹೇಳಬೇಕು. ಇದರ ಜೊತೆಗೆ ಬಾಂಗ್ಲಾದೇಶ್ ಕೂಡ ಗ್ರೂಪ್ ಎ ಯಲ್ಲಿ ನಮ್ಮ ಜೊತೆ ಸೆಣಸಾಡಲಿವೆ. ಇನ್ನು ಗ್ರೂಪ್ ಬಿ ನಲ್ಲಿ ಸೌತ್ ಆಫ್ರಿಕಾ ಅವರು ಈ ತಂಡಗಳು ಬರುತ್ತವೆ ಅಂತಲೇ ಹೇಳಬೇಕು. ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ, ಇದರ ಜೊತೆಗೆ ಅಫ್ಘಾನಿಸ್ತಾನ ತಂಡ ಕೂಡ ಗ್ರೂಪ್ ಬಿ ಯಲ್ಲಿ ಸೆಣಸಾಡಲಿವೆ. ಹೌದು, ಎಲ್ಲ ಗ್ರೂಪ್ಗಳಲ್ಲೂ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳಬೇಕು. ಯಾವುದೇ ಪಂದ್ಯ ಕೂಡ ಈ ಟೀಮೇ ಗೆಲ್ಲುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಅಷ್ಟೊಂದು ಕಾಂಪಿಟೇಷನ್ ಇದೆ ಪ್ರತಿ ಗ್ರೂಪ್ನಲ್ಲೂ ಅಂತಲೇ ಹೇಳಬೇಕು. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭಾರತಕ್ಕೆ 2017ರ ಚಾಂಪಿಯನ್ಸ್ ಟ್ರೋಫಿಯ ಆ ಪಂದ್ಯನೇ ನೆನಪಾಗುತ್ತೆ ಅಂತಲೇ ಹೇಳಬೇಕು. ಸೊ ಅದು ಈ ವರ್ಷವಾದರೂ ನೆರವೇರುತ್ತಾ ಅಂತ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳಬೇಕು. ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ಚಾಂಪಿಯನ್ಸ್ ಟ್ರೋಫಿನ ಗೆದ್ದು ಬರಲಿ ಎಂದು ಕೇಳಿಕೊಳ್ಳುತ್ತೇವೆ. ಬಾಯ್ ಬಾಯ್.